ಬಿಗ್ ಬಾಸ್ ಸೀಸನ್ 10 ಕನ್ನಡ ನಡೀತಾ ಇದೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ನಮಗೆ ಈ ಬಿಗ್ ಬಾಸ್ ಬೇರೆ ಕಂಟೆಸ್ಟೆಂಟ್ಸ್ ಎಲ್ಲ ಬೇರೆ ಬಿಗ್ ಬಾಸ್ ನೋಡಿಕೊಂಡ್ರೆ ಅಂದರೆ ಹಿಂದಿ ತೆಲುಗು ಎಲ್ಲ ನೋಡಿಕೊಂಡ್ರೆ ಕನ್ನಡ ಫಸ್ಟ್ 10th ಸೀಸನಲ್ಲಿದೆ. ಈ ಸೀಸನಲ್ಲಿ ನಮಗೆಲ್ಲರೂ ಇಷ್ಟ ಆಗ್ತಿದ್ದಾರೆ. ಬಟ್ ಫಸ್ಟ್ ಆಫ್ ಆಲ್ ನಮಗೆ ಕಾರ್ತಿಕ್, ಪ್ರತಾಪ್, ಸಂಗೀತ ಅವ್ರು ಇಷ್ಟ. ನಮಗೆ ಪ್ರತಾಪ್ ಅವ್ರು ಇಷ್ಟ ವಿನ್ ಆಗಬೇಕು ಅಂತ ತುಂಬ ಆಸೆ ಇದೆ. ಯಾಕಂದರೆ ಅವರು ತುಂಬ ಸ್ಟ್ರಗಲ್ ಪಟ್ಟಿದ್ದಾರೆ ಇದಕ್ಕೆ ಬರೋಕ್ಕೆ, ಲೈಫಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ. ಮತ್ತು ಅವರು ಎಷ್ಟು ಎಲ್ಲರೂ ಅವರು ಪರವಾಗಿ ವಿರುದ್ಧ ಆಗಿದ್ರು ಈ ಬಿಗ್ ಬಾಸ್ ಅವರಿಗೆ ತಂದೆ ತಾಯಿನ ಒಂದು ಮಾಡಿದೆ, ತಂದೆ ತಾಯಿ ಮಕ್ಕಳನ್ನೆಲ್ಲ ಒಂದು ಮಾಡಿದೆ. ಅದಕ್ಕೆ ಅವ್ರಿಗೆ ತುಂಬ ಋಣಿಯಾಗಿರ್ತೀವಿ ಅಂತ ಹೇಳ್ತೀವಿ. ನಂತರ ಈಗ ಬೇರೆ ಬೇರೆ ಕಂಟೆಸ್ಟೆಂಟ್ ಇದೆ, ಕಾರ್ತಿಕ್ ಇದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತೀರಾ? ಕಾರ್ತಿಕ್ ಅವರು ಅಂದರೆ ಫಸ್ಟ್ ಸಂಗೀತ ಅವ್ರ ಜೊತೆ ಚೆನ್ನಾಗಿದ್ರು ಫ್ರೆಂಡ್ಶಿಪ್ ಆಗಿ. ಇವಾಗ ಸಂಗೀತ ಅವ್ರ ಹತ್ರ ಮಾತಾಡ್ಸೋದು ಬಿಟ್ಟರು. ಇವತ್ತು ಅನೀಶಾ ಹತ್ರ ಮಾತಾಡ್ಸೋದು ಬಿಟ್ಟರೆ ಬೇರೆಯವರು ಆ ಥರ ಇರ್ತಾರೆ. ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ ಅವರೆಲ್ಲರ ಮೇಲೆ. ಹಾಂ. ನಂತರ ಈಗ ತನಿಷ್ಕಾ ಇದ್ದಾರೆ, ಅವ್ರ ಬಗ್ಗೆ ಹೇಳೋದಾದ್ರೆ? ತನಿಷಾ ಅವ್ರು ನಂಗೆ ಇಷ್ಟ ಆಗಲ್ಲ. ಬಟ್ ಅವರು ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಇನ್ನೂ ಸ್ಟ್ರಾಂಗಾಗಿ ಆಡಬೇಕು. ಅವ್ರು ಬೇರೆಯವ್ರ ಜೊತೆ ಬೇರೆಯವರು ಹೆಂಗೆ ಅವರು ಒಬ್ಬರಿಂದ ಒಬ್ಬರು ತಂದಿರ್ತಿದ್ದಾರೆ. ಇವಾಗ ತುಕಾಲಿ ಅವ್ರು ಹೆಂಗೆ ಮಾಡ್ತಾ ಇದ್ದಾರೋ ಅದೇ ಥರ ಸಂಗೀತ ಅವ್ರು ಯಾರ ಹತ್ರ ಏನೋ ಮಾತಾಡಿದ್ರು ಅವರಿಂದ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ ಅಂತ ಬಂದು ಕಾರ್ತಿಕ್ ಅವರಿಗೆ ಹೇಳ್ತಾರೆ. ಕಾರ್ತಿಕ್ದು ಮತ್ತು ಸಂಗೀತದ ಫ್ರೆಂಡ್ಶಿಪ್ ಆಳ್ಗಕ್ಕೆ ಕಾರಣನೇ ತನಿಷಾ ಅವ್ರು ಅಂತ ನನಗೆ ಅನಿಸುತ್ತೆ. ವರ್ತೂರು ಸಂತೋಷ್ ಇದ್ದಾರೆ, ಅವ್ರ ಬಗ್ಗೆ ಹೇಳೋದಾದ್ರೆ? ಅವರು ಹಳ್ಳಿಕಾರಾಗಿ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಇವಾಗ ಇಂಡಿವಿಜುವಲ್ ಟಾಸ್ಕ್ ಕೊಟ್ಟಿದ್ದಾರೆ ಈ ಟಿಕೆಟ್ ಫಿನಾಲೆಯಲ್ಲಿ. ಚೆನ್ನಾಗಿ ಆಡ್ತಾ ಇದ್ದಾರೆ, ಎಲ್ಲ ಗೇಮಲ್ಲೂ ಚೆನ್ನಾಗಿ ಆಡ್ತಾರೆ, ಫಸ್ಟ್ ಗೆಲ್ತಾ ಇದ್ದಾರೆ. ತುಕಾಲಿ ಸಂತೋಷ್ ಬಗ್ಗೆ? ತುಕಾಲಿ ಅವರು ಅವರಿಂದ ಇವ್ರಿಗೆ ಬರ್ತಾ ಇದ್ದಾರೆ, ಒಬ್ರಿಗೆ ಬಕೆಟ್ ಹಿಡಿತಾರೆ ಅವರೆಲ್ಲರಿಗೂ ಅಷ್ಟೇ. ಇವಾಗ ಯಾರಿಗಾದ್ರೂ ಒಂದು ಆಪರ್ಚುನಿಟಿ ಬಂದಿದೆ, ಅಡ್ವಾಂಟೇಜ್ ಸಿಕ್ಕಿದೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಅಂದರೆ ಅವ್ರ ಜೊತೆನೇ ಇರ್ತಾರೆ ಅವರು ಅಂತ. ಅಂದರೆ ಈಗ ಸಂಗೀತ ಇದ್ದಾರೆ, ಅವ್ರ ಬಗ್ಗೆ ಹೇಳೋದಾದ್ರೆ? ಸಂಗೀತ ಅವರು ವುಮನ್ ಕಂಟೆಸ್ಟೆಂಟ್ ಆಗಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಎಲ್ಲರ ಎದುರು ಅವ್ರ ವಿರುದ್ಧ ಯಾರೇ ಇದ್ರೂ ಬಟ್ ಅವ್ರು ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅವರು ಈ ಬಾರಿ ಬಿಗ್ ಬಾಸ್ ಯಾರು ಗೆಲ್ಲಬೇಕು? ಪ್ರತಾಪ್ ಅವ್ರು ಗೆಲ್ಲಬೇಕು. ರನ್ನರ್ ಅಪ್ ಆಗಿ ಸಂಗೀತ ಅವ್ರು ಗೆಲ್ಲಬೇಕು. ಪ್ರತಾಪ್ ಯಾಕಂದರೆ ತುಂಬ ಸ್ಟ್ರಗಲ್ ಪಟ್ಟಿದ್ದಾರೆ. ಅವರೇನು ಇದು ಸಿಂಪತಿ ಗಿಟ್ಟಿಸ್ಕೊತಾ ಇಲ್ಲ ಯಾರ ಹತ್ರನೂ. ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರಿಗೆ ಏನು ಅನ್ಸುತ್ತೋ ಅವರು ನೇರವಾಗಿ ಹೇಳ್ತಾರೆ. ಯಾರು ವಿನಯ್ಗೆ ವಿರುದ್ಧವಾಗಿ ಕಾರ್ತಿಕ್ ಮತ್ತು ಸಂಗೀತ ಮಾತಾಡೋದು ಬಿಟ್ಟರೆ ಯಾರೂ ಮಾತಾಡಿಲ್ಲ ಮನೆಯಲ್ಲಿ. ಪ್ರತಾಪ್ ಅವರು ಮೊನ್ನೆ ಈ ವಾರದಲ್ಲಿ ಮಾತಾಡಿದ್ದಾರೆ. ಅವರು ಅಂತ ಅಗ್ರೆಷನ್ ಆಡೋ ಅವ್ರ ಜೊತೆನೇ ತುಂಬ ರೂಢಾಗಿ ಮಾತಾಡಿದ್ದಾರೆ ಇವರು ಪ್ರತಾಪ್ ಅವರು. ಇವರು ಯಾರಿಗೂ ಕಮ್ಮಿ ಇಲ್ಲ, ಚೆನ್ನಾಗಿ ಆಡ್ತಾರೆ. ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡ್ತಾರೆ ಅಷ್ಟೇ. ಇವರು ಬೇರೆಯವ್ರ ಬಗ್ಗೆನೂ ಇವ್ರು ಮಾತಾಡಲ್ಲ. ಅದಕ್ಕೋಸ್ಕರ ಇವ್ರು ಗೆಲ್ಲಬೇಕು ಅಂತ ಅಷ್ಟೇ. ಈ ಬಾರಿ ಕಂಟೆಸ್ಟೆಂಟಲ್ಲಿ ಈಗ ಮನೆಯಿಂದ ಹೊರ ಹೋಗಬೇಕು ಅಂದರೆ ಯಾರು ಹೊರ ಹೋಗ್ಬೇಕು ಈ ವಾರ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ತುಕಾಲಿ ಅವ್ರು ಹೋಗಬೇಕು. ಡಬಲ್ ಎಲಿಮಿನೇಷನ್ ಇದ್ದರೆ ನಮ್ರತಾ ಅವ್ರು ಮತ್ತು ತುಕಾಲಿ ಅವ್ರು ಹೋಗಬೇಕು. ಡಬಲ್ ಎಲಿಮಿನೇಷನ್ ಇದ್ದರೆ ಇವರು ತುಕಾಲಿ ಅವ್ರು ಹೋಗಬೇಕು ಅಂತ ಆಸೆ ನನಗೆ. ಮನೆಯಿಂದ ಆಚೆ ಹೋಗಿ? ಹಾಂ, ಮನೆಯಿಂದ ಆಚೆ ಹೋಗಬೇಕು ಅಂತ. ಓಕೆ ಮೇಡಮ್, ತಮ್ಮ ಹೆಸರು? ಅನುಷಾ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.